ಈಗ ನನ್ನ ಕೈಯಲ್ಲಿರೋ ಈ ಹಣ್ಣು ಸ್ಟ್ರಾಬೆರಿ. ಇದನ್ನು ನಮ್ಮ ದೇಶದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹೆಚ್ಚಾಗಿ ರೈತರು ಬೆಳೆಯುತ್ತಾರೆ. ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಅತಿ ಹೆಚ್ಚು ತಂಪಿರ್ತದೆ. ಆ ಕಾರಣಕ್ಕಾಗಿ ಈ ಬೆಳೆ ಬೆಳೆಯೋದಕ್ಕೆ ಪೂರಕ ವಾತಾವರಣ ಇರೋದರಿಂದ ಅಲ್ಲಿ ಬೆಳೀತಾರೆ. ಇಂಥದ್ದೊಂದು ಬೆಳೆ ಈಗ ಗಡಿನಾಡು ಬೀದರ್ ಜಿಲ್ಲೆಗೂ ಕಾಲಿಟ್ಟಿದೆ. ಹಾಗಿದ್ರೆ ಈ ಜಿಲ್ಲೆಗೆ ಈ ಬೆಳೆಯನ್ನು ತಂದವರು ಯಾರು? ಹಾಗಿದ್ರೆ ನಿಜಕ್ಕೂ ರೈತರಿಗೆ ಈ ಬೆಳೆ ಬೆಳೆಯೋದ್ರಿಂದ ಪ್ರಯೋಜನ ಇದೆಯೇ? ಬನ್ನಿ ಈ ಕುರಿತು ಇದರ ಬಗ್ಗೆ ನಾವು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಸಾಂಪ್ರದಾಯಿಕ ಬೆಳೆ ಬೆಳೆಯುವುದಕ್ಕಷ್ಟೇ ಸೀಮಿತವಾಗಿದ್ದ ಬೀದರ್ ಜಿಲ್ಲೆಯಲ್ಲೀಗ ಸ್ಟ್ರಾಬೆರಿ ಸದ್ದು ಮಾಡ್ತಿದೆ. ಪ್ರಗತಿಪರ ರೈತ ವೈಜನಾಥ ನಿಡೋದ ಅವರು ಬೀದರ್ ತಾಲೂಕಿನ ಕಮಠಾಣ ಗ್ರಾಮದ ತಮ್ಮ 2 ಎಕರೆ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆದು ಲಾಭದ ಹಳಿಯಲ್ಲಿ ಮುನ್ನಡೆದಿದ್ದಾರೆ. ಸ್ಟ್ರಾಬೆರಿಯನ್ನ ದೇಶದಲ್ಲೇ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅಲ್ಲಿ ವರ್ಷವಿಡೀ ತಂಪು ವಾತಾವರಣ ಇರುವುದೇ ಮುಖ್ಯ ಕಾರಣ. ಈಗ ಬೀದರ್ನಲ್ಲೂ ಈ ಬೆಳೆ ಯಶಸ್ಸು ಕಂಡಿರುವುದು ವಿಶೇಷ. ಅಲ್ಲದೆ ಇಡೀ ಉತ್ತರ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಸ್ಟ್ರಾಬೆರಿ ಬೆಳೆಯಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳುತ್ತಾರೆ. ಅಕ್ಟೋಬರ್ 15ಕ್ಕೆ 30,000 ಸೀಡ್ಸ್ ತಂದಿವ್ರಿ. ಪ್ರತಿ ಸೀಡ್ಸಿಗೆ 13 ರೂಪಾಯಿ ನಮಗೆ, ಅಂದರೆ 3,90,000 ಸೀಡ್ಸ್ ರೇಟ್ ಆಗಿದೆ. ಈಗ ನಾವು ಪ್ಲಾಂಟೇಶನ್ ಮಾಡಿ 50 ಡೇಸ್ಗೆ ನಮ್ಮದು ಇಲ್ಡ್ ಸ್ಟಾರ್ಟ್ ಆಗಿದೆ ರೀ. ಈಗ 1 ತಿಂಗಳಿಂದ ಕಂಟಿನ್ಯೂ ಬರ್ತಾಯಿದೆ ರೀ. ಈಗ ನಾವು ಒಂದು ಈ ಎಕರೆಗೆ ಒಂದು 5 ಲಕ್ಷ ಎಕ್ಸ್ಪೆಂಡಿಚರ್, ಅಂದರೆ ನಮಗೆ ಸುಮಾರು 9 ರಿಂದ 10 ಲಕ್ಷ ಎಕ್ಸ್ಪೆಂಡಿಚರ್ ಇದೆ. ಈ 30,000 ಸಸಿಗಳ ಪೈಕಿ 23,000 ವಿಂಟರ್ ಡೌನ್ ತಳಿಯ ಸಸಿಗಳಿದ್ರೆ ಆರ್ಎನ್ ತಳಿಯ ಸಸಿಗಳು 7,000ದಷ್ಟಿವೆ. ಸ್ಟ್ರಾಬೆರಿ ಕಡಿಮೆ ಉಷ್ಣಾಂಶದಲ್ಲಿ ಬೆಳೆಯುವ ಬೆಳೆ. ವೈಜನಾಥ ಅವರ ಹೊಲದ ಸುತ್ತಲೂ ಅರಣ್ಯ ಇರುವುದರಿಂದ ಉಷ್ಣಾಂಶ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತದೆ. ಅವರು ಬೆಳೆಯೋಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಹೊಲದ ಸುತ್ತ ಗಿಡ ಮರಗಳಿದ್ದಾವೆ. ಹೊರಗಿನ ಉಷ್ಣಾಂಶಕ್ಕಿಂತ ಅವರ ಹೊಲದಲ್ಲಿ ಕನಿಷ್ಠ 3 ಡಿಗ್ರಿ ಉಷ್ಣಾಂಶವನ್ನು ಕಮ್ಮಿ ಇದೆ. ಇದನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ವೈಜನಾಥ್ ನಿಡೋದವರು ಸ್ಟ್ರಾಬೆರಿ ಕಳೆದ ವರ್ಷದಿಂದ ಬೆಳೆಯುತ್ತಿದ್ದಾರೆ. ಮತ್ತು ಅವರು 45 ದಿವಸಕ್ಕೆ ಈ ಹಣ್ಣಾಗೋದ್ರಿಂದ ಸಾಕಷ್ಟು ಈಗ 5 ರಿಂದ 6 ಕಟ್ಟಿಂಗ್ ಕೂಡ ಆಗಿದೆ. ಸಾಕಷ್ಟು ಆದಾಯವನ್ನು ಅವರು ತೆಗಿತಾ ಇದ್ದಾರೆ. ಸ್ಟ್ರಾಬೆರಿ ಬಹಳ ಸೂಕ್ಷ್ಮವಾದ ಬೆಳೆ. ವಾತಾವರಣದಲ್ಲಿ ಸ್ವಲ್ಪ ಏರುಪೇರಾದರೂ ಇಡೀ ಬೆಳೆ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ತಮ್ಮ ತೋಟದಲ್ಲಿ ವೆದರ್ ರಿಪೋರ್ಟ್ ಮಷೀನ್ ಅನ್ನು ಕೂರಿಸಿದ್ದಾರೆ. 40,000 ಮೌಲ್ಯದ ಸಾಧನವನ್ನ ತೋಟಗಾರಿಕೆ ಇಲಾಖೆಯು 20,000 ಸಬ್ಸಿಡಿಯಲ್ಲಿ ನೀಡಿದೆ. ಈ ಸಾಧನವು ಮಣ್ಣಿನ ಗುಣ, ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು, ಎಷ್ಟು ಗೊಬ್ಬರ ಹಾಕಬೇಕು ಎಂಬ ಮಾಹಿತಿ ನೀಡುತ್ತೆ. ನಿಖರವಾಗಿ ಮಳೆಯ ಮುನ್ಸೂಚನೆಯನ್ನು ನೀಡುತ್ತೆ. ಸ್ಟ್ರಾಬೆರಿಗೆ ಉತ್ತಮ ಮಾರುಕಟ್ಟೆ ಇದೆ. ಹೈದರಾಬಾದ್, ಕಲಬುರಗಿ ಸೇರಿದಂತೆ ಇತರೆಡೆಗಳಿಂದಲೂ ಬೇಡಿಕೆ ಇದೆ. ರೇಟು ಭಾಳ ಡಿಫ್ರೆನ್ಸ್. ಸಾಂಪ್ರದಾಯಿಕ ಬೆಳೆಗೆ ಮತ್ತು ಈ ಬೆಳೆಗೆ ಭಾಳ ಡಿಫ್ರೆನ್ಸ್ ಇದೆ. 1 ಎಕರೆಗೆ 5 ಲಕ್ಷ ಪ್ರಾಫಿಟ್ ಕೊಡೋದಕ್ಕಂಥ ಬೆಳೆ ಬೇರೆ ಯಾವುದೂ ಇರಲಿಲ್ಲ. ಅದ ಕಡೆಯಿಂದ ನಾವು ಈ ಬೆಳೆಯನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೇವೆ. ಮತ್ತು ಬೀದರ್ ಸಾಯಿಲ್ ಲಾಸ್ಟ್ ಇಯರ್ ಒಂದು 1/2 ಎಕರೆ ಹಾಕಿ ನಾವು ಟೆಸ್ಟ್ ಮಾಡಿದೆವು. ಅದಕ್ಕೆ ಭಾಳ ಒಳ್ಳೆ ಸರಿಯಾಗಿ ನಾವು ಮಹಾಬಲೇಶ್ವರಕ್ಕಿಂತಲೂ ಒಳ್ಳೆಯ ಸೈಜು ಮತ್ತು ಟೆಸ್ಟ್ ಬರ್ತಾಯಿದೆ. ಅದಕ್ಕೆ ಹೀಗಾಗಿ ನಮ್ಮಲ್ಲಿ ಮಾರ್ಕೆಟಿಂಗೂ ಯಾವುದು ಪ್ರಾಬ್ಲಮ್ ಇಲ್ಲ. ಬೀದರ್ನಲ್ಲಿ 2 ಎಕರೆ ಏನು ಪ್ರಾಡಕ್ಟ್ ಆಗ್ತಾಯಿದೆ ಅಷ್ಟೆಲ್ಲ ಕೂಡ ನಮ್ಮ ಬೀದರ್ನಲ್ಲೇ ಮಾರ್ಕೆಟ್ ಆಗ್ತಾಯಿದೆ. ಸ್ಟ್ರಾಬೆರಿ ಇದು ಒಳ್ಳೆಯ ರೀತಿಯಿಂದ ನಮ್ಮ ಬೀದರ್ ಕ್ಲೈಮೇಟಿಗೆ ಬರ್ತಾ ಇದೆ. ಮೊದಲ ಪ್ರಾಯೋಗಿಕವಾಗಿ ಅವರು ಹೋದ ವರ್ಷ 1/2 ಎಕರೆ ಪ್ಲಾಂಟೇಶನ್ ಮಾಡಿದರು. ಅದು ಸಕ್ಸಸ್ ಆದ ನಂತರ ಈ ವರ್ಷ 2 ಎಕರೆ ಪ್ಲಾಂಟೇಶನ್ ಮಾಡಿ ಒಳ್ಳೆಯ ಈಲ್ಡ್ ಸ್ಟಾರ್ಟ್ ಆಗಿದೆ. ಇದು ಹಚ್ಚಿ 45 ದಿವಸದಲ್ಲಿ ಈಲ್ಡ್ ಸ್ಟಾರ್ಟ್ ಆಗಿದೆ. ಇದು ಇವಾಗ ಸ್ಟಾರ್ಟ್ ಆಗಿ ಮಾರ್ಚ್ ತನಕ ಕಂಟಿನ್ಯೂ ಆಗಿ ಕ್ರಾಪ್ ಬರ್ತಾ ಇದೆ. ಇವಾಗ ಪ್ರೆಸೆಂಟಾಗಿ ಫೀಲ್ಡಲ್ಲೇ ಬಂದು 200 ರೂಪಾಯಿ ಕೆಜಿವರೆಗೆ ಮಾರಾಟ ಆಗ್ತಾ ಇದೆ. ಹೃದಯ ಸಂಬಂಧಿತ ರೋಗಗಳು ಹಾಗೂ ಡಯಾಬಿಟಿಕ್ ಮತ್ತು ಓವರಾಲ್ ಒಬ್ಬ ಮನುಷ್ಯಗೆ ನ್ಯೂಟ್ರಿಷನ್ ಏನು ಬೇಕೋ ಅದು ಭಾಳ ಚೆನ್ನಾಗಿದೆ. ಹಿಂದಿನ ವರ್ಷ ಸಸಿಗಳ ಸಾವಿನ ಪ್ರಮಾಣ 30%ರಷ್ಟಿತ್ತು. ಈಗ ವೈಜ್ಞಾನಿಕವಾಗಿ ಬೆಳೆಸಿದ್ದರಿಂದ ಅದು 5%ಕ್ಕೆ ತಗ್ಗಿದೆ. ಹಣ್ಣು ಕೂಡ ಉತ್ತಮ ಗುಣಮಟ್ಟದಿಂದ ಕೂಡಿದೆ ಎನ್ನುವ ವೈಜನಾಥ ಒಟ್ಟು 20 ಲಕ್ಷ ಆದಾಯ ಬರುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ.
ಕೆಲಸದಿಂದ ನಿವೃತ್ತಿಯಾಗಿರುವ ವೈಜಿನಾಥ ಅವರು 23 ವರ್ಷಗಳಿಂದ ಕೃಷಿ ಕಾಯಕ ಮಾಡುತ್ತಿದ್ದಾರೆ. 2 ವರ್ಷಗಳ ಹಿಂದೆ ಸೇವೆಯಿಂದ ನಿವೃತ್ತರಾದ ನಂತರ ಸಂಪೂರ್ಣ ಸಮಯ ಇದಕ್ಕೆ ವಿನಿಯೋಗಿಸುತ್ತಿದ್ದಾರೆ. ಇವರಿಗೆ ಇವರ ಪತ್ನಿ, ಮಕ್ಕಳು ಸಾಥ್ ನೀಡುತ್ತಿದ್ದಾರೆ. ಸ್ಟ್ರಾಬೆರಿ ಒಂದು ರಿಸ್ಕಿ ಬೆಳೆ. ಆರ್ಥಿಕವಾಗಿ ಸಬಲರಾಗಿರುವ ರೈತರು ಮಾತ್ರ ಈ ಬೆಳೆಯನ್ನ ಬೆಳೆಯೋಕೆ ಪ್ರಯತ್ನಿಸುವುದು ಉತ್ತಮ. ಯಾರು ಇರಿಗೇಷನ್ ಫೆಸಿಲಿಟಿ ಇದೆ, ಯಾರು ಹಾರ್ಡ್ ವರ್ಕ್ ಇದೆ, ಇದರಲ್ಲಿ ಹಾರ್ಡ್ ವರ್ಕ್ ಇದೆ, ಭಾಳ ಇದೆ, ಲೇಬರ್ ವರ್ಕ್ ಇದೆ, ಮತ್ತು ಓನರ್ದು ಇನ್ವಾಲ್ವ್ ಇರಬೇಕು. ಇದಕ್ಕೆ ನಾವು ನೌಕರಿ ಮನುಷ್ಯರ ಮೇಲೆ ಆಳು ಮನುಷ್ಯರ ಮೇಲೆ ಹಚ್ಚಿದ್ರೆ ಆಗೋದಿಲ್ಲ. ಡೈಲಿ ಸೂಪರ್ವೈಸರ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಯಾರು ಹಾರ್ಡ್ ವರ್ಕ್ ಮಾಡೋಂಥ ಒಂದು ಕೆಪಾಸಿಟಿ ಇದೆ. ಮತ್ತು ಫೈನಾನ್ಷಿಯಲ್ ಸ್ವಲ್ಪ ಅದರೊಳಗೆ ರೈತರದಾಗೆ ಇದ್ದಂಥ ಫೈನಾನ್ಷಿಯಲ್ ಸೌಂಡ್ ಇದ್ದಂಥ ರೈತರು ಇದು ಮಾಡಿ ಹೆಚ್ಚಿನ ಪ್ರಾಫಿಟ್ ತೊಗೊಳ್ಳೋಂಥದ್ದು ಭಾಳ ಚಾನ್ಸಸ್ ಇದೆ. ಸ್ಟ್ರಾಬೆರಿ ಬೆಳೆಗಾರರು ಎದುರಿಸಬಹುದಾದ ಮತ್ತೊಂದು ಸಂಕಷ್ಟವೆಂದರೆ ಇದಕ್ಕೆ ವಿಮಾ ಸೌಲಭ್ಯ ಇರೋದಿಲ್ಲ. ಈ ಬೆಳೆಗೆ ಯಾವುದೇ ಥರದ ವಿಮೆ ಇರೋದಿಲ್ಲ. ತಾವು ಅದನ್ನು ಮತ್ತೆ ಇದು ಚಳಿಗಾಲದಲ್ಲಿ ಬೆಳೆಯೋದ್ರಿಂದ ಆಕಸ್ಮಿಕವಾಗಿ ಏನಾದರೂ ನಾರ್ತ್ ಈಸ್ಟ್ ಮಾನ್ಸೂನ್ ಮುಖಾಂತರ ಅಥವಾ ಯಾವುದೇ ಒಂದು ಇದರಿಂದ ಸೈಕ್ಲೋನ್ ಬಂದರೆ ಕಂಪ್ಲೀಟ್ ಬೆಳೆ ನಾಶವಾಗುತ್ತೆ. ಆದ ಕಾರಣ ಇದು ಬೆಳೆ ಬೆಳಿಬೇಕಂದ್ರೆ ತಾವು ರಿಸ್ಕ್ ತಗೊಳ್ಳಲೇಬೇಕು. ರಿಸ್ಕ್ ತಗೊಳ್ಳೋದೇ ಆಗಿದ್ದೇ ಅಲ್ಲಿ ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ತಾವು ಒಳ್ಳೆಯ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಏನು ಚಳಿ ಬೇಕು ಅದನ್ನೆಲ್ಲ ವಾತಾವರಣ ಪೂರೈಸಿದರೆ ಕನಿಷ್ಠ ಒಂದು ಗಿಡದಿಂದ ನೀವು 800 ಗ್ರಾಮ್ ಅಷ್ಟನ್ನು ಸ್ಟ್ರಾಬೆರಿ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬಹುದು. ಒಟ್ಟು 6 ಎಕರೆ ಜಮೀನನ್ನ ವೈಜಿನಾಥ ಹೊಂದಿದ್ದಾರೆ. ಸಮೀಪದ 6 ಎಕರೆ ಜಮೀನು ಲೀಸ್ ಮೇಲೆ ಪಡೆದಿದ್ದಾರೆ. 2 ಎಕರೆ ಸ್ಟ್ರಾಬೆರಿ, 1 ಎಕರೆ ನುಗ್ಗೆ, 3 ಎಕರೆ ಟೊಮೆಟೊ, 1.5 ಎಕರೆ ಮಾವು, 1 ಎಕರೆ ಕಲ್ಲಂಗಡಿ, 1 ಎಕರೆ ಪಪ್ಪಾಯಿ ಬೆಳೆದು ಸಮಗ್ರ ಕೃಷಿ ಮಾಡ್ತಿದ್ದಾರೆ. ಇವರ ತೋಟಗಾರಿಕೆ ಬೆಳೆಗಳ ಪ್ರೀತಿ ನೋಡಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯವು ಶ್ರೇಷ್ಠ ತೋಟಗಾರಿಕೆ ರೈತ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಹಲವು ಸಂಘ ಸಂಸ್ಥೆಗಳು ಗೌರವಿಸಿವೆ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.